ಟ್ರಾನ್ಸ್ಫಾರ್ಮರ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ಹತ್ತಿಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲಕ್ಷಾನಟ್ಟಿ ಗ್ರಾಮದಲ್ಲಿ ನಡೆದಿದೆ. ಲಕ್ಷಾನಟ್ಟಿ ಗ್ರಾಮದ ಬಳಿ 10 ಎಕರೆ ಕಬ್ಬಿನ ಬೆಳೆ ಬೆಂಕಿಗೆ ಆಹುತಿಯಾಗಿದ್ದು, ರೈತ ಲೋಕನಗೌಡ ಪಾಟೀಲ್ ಎಂಬುವರ 10 ಎಕರೆ ಕಬ್ಬು ಬೆಂಕಿಗೆ ಸುಟ್ಟು ಭಸ್ಮವಾಗಿದೆ. ಬೆಂಕಿ ನಂದಿಸಲು ನೆರೆಹೊರೆ ರೈತರ ಹರಸಾಹಸ ಪಟ್ಟಿದ್ದಾರೆ. ಅಷ್ಟಕ್ಕೂ ಈ ಘಟನೆಗೆ ಕಬ್ಬಿನ ಗದ್ದೆಯಲ್ಲಿ ಟ್ರಾನ್ಸ್ಫಾರ್ಮರ್ ಲೈನು ತುಂಡಾಗಿ ಬಿದ್ದಿದ್ದು ಎಂದು ಹೇಳಲಾಗುತ್ತಿದೆ. ಸರ ಇಲ್ಲೇ ಟಿಸಿ ಒಳಗೆ ಉರಿ ಹತ್ರಿ. ಟಿಸಿ ಒಳಗೆ ಉರಿ ಹತ್ತಿರತ್ಲೆ ಏನೈತಿ ಬೆಂಕಿ ಐತ್ರಿ. ಬೆಂಕಿ ಹತ್ತನತಿ ಇಲ್ಲಿ ಮಗ್ಲ ಇದ್ದವ್ರು ಉಳ್ಳಾಗಡ್ಡಿ ಇದ್ದವರು ಇಲ್ಲಿ ಮಗ್ಲ ಉಳ್ಳಾಗಡ್ಡಿ ರಾಶಿ ಮಾಡಾಕ್ತಿದ್ರು. ಫೋನ್ ಹಚ್ಚಿದ್ರು, ಹಿಂಗೆ ಐತಿ ಕಬ್ಬಿಗೆ ಬೆಂಕಿ ಐತೈತೆ. ಹಂಗಾಟ ನೋಡಿದ್ರೆ ಊರಾನ ಮಂದಿ ಹೊತ್ತು ಅಗ್ದಿ ದುಮ್ಶಾನ್ 100-150 ಮಂದಿ ಬತ್ರಿ. ನಾವು ಬಂದ್ವಿ, ಏನು ಪ್ರಯತ್ನ ಮಾಡಿ ಉಳ್ಸಾಕ್ ಪ್ರಯತ್ನ ಮಾಡಿದ್ವಿ ರೀ. ಏನೈತಿ ಫೈರ್ ಇಂಜಿನ್ ಫೋನ್ ಹಚ್ಚಿದ್ರಿ, ಅವರು ಎಲ್ಲ ಮುಗಿದ್ಗಳು ಬಂದ್ರಿ ಪುಣ್ಯಾತ್ಮರು. KB ಅಂತೂ ಪತ್ತನೇ ಇಲ್ರಿ. ಈಗೇನು KB TC ಪ್ರಾಬ್ಲಮ್ ಆಗಿ ಬ್ಲಾಸ್ಟ್ ಆಗಿ ಇದು ಆದೈತ್ರಿ. ಇದನ್ನೇನೈತಲ್ರಿ KB ಅವರ ಇದನ್ನ ಪರಿಹಾರ ತುಂಬಿಕೊಡ್ಬೇಕಂತೇಳಿ ನಮ್ಮ ವಿನಂತಿ ರೀ. ಎಷ್ಟು ಲಾಸ್ ಆಗಿದೆ? ಲಾಸ್ ರೀ ಎಕರೆ ಕನಿಷ್ಠ 2.5 ಲಕ್ಷ ರೂಪಾಯಿ ರೀ. ಒಂದು 10 ಎಕರೆ ಅಂದ್ರೆ ಒಂದು 25 ಲಕ್ಷ ರೂಪಾಯಿ ಕನಿಷ್ಠ ರೀ. ಒಳ್ಳೆ ಡ್ರಿಪ್ ಒಂದು 5 ಲಕ್ಷ ರೂಪಾಯಿ ರೀ. ಒಂದು 30 ಲಕ್ಷ ರೂಪಾಯಿ ನುಕ್ಸಾನ್ ಆಗೈತ್ರಿ. ಮತ್ತು ಈಗ ಉಳ್ಳಾಗಡ್ಡಿ ರೇಟ್ ಇಲ್ರಿ. ಕಬ್ಬಿಗೂ ಹಿಂಗಾದ್ರೆ ರೈತ ಈಗ ಸಾಲ ಮಾಡ್ಯಾನ್ರಿ, ಹೆಂಗೆ ಬದುಕುದ್ರಿ? ಇದಕ್ಕೆ ಏನಾರ ಒಂದಿಟ್ಟು ವಿನಂತಿ ಮಾಡ್ಕೋತೀವ್ರಿ. ಸರ್ಕಾರ ಆಗಲಿ KB ಆಗಲಿ ನಮ್ಗೆ ಪರಿಹಾರ ಕೊಡಿ ವ್ಯವಸ್ಥೆ ಮಾಡ್ರಿ ರೈತರಿಗೆ. ನಾ ಭೀಮಗೌಡ ಪಾಟೀಲ್. ಎಕರೆಗೆ 2.5 ಲಕ್ಷ ಬೀಳ್ತೈತೆ ರೀ. 75-80 ಟನ್ ಬೀಳ್ತೈತೆ ರೀ. ಎಕರೆಗೆ 2.5 ಅದು ಹೈಯೆಸ್ಟ್ ಕಬ್ಬು ಬೆಳ್ದದ್ದು ರೀ. ಈಗ ನನಗೇನಾಗೈತೆ ರೀ, ಈಗ ನಾ ಮನ್ಯಾಗಿದ್ರಿ. ಮನ್ಯಾಗಿದ್ದ ಕೂಡಲೇ ಡ್ರಿಪ್ನ ಮಾಡಿಸಿದ್ದೆ. ಡ್ರಿಪ್ನ ಮೇಲೆ ಗೊಬ್ಬರ ಖರ್ಚು ಮಾಡಿದ್ರಿ. ಖರ್ಚು ಮಾಡಿದ್ವಿ ಸರ್ಕಾರ ಪರಿಹಾರ ಕೊಡ್ಬೇಕಂತೇಳಿ. ಅಲ್ಲಿ ಏನ್ ಬೆಂಕಿ ಐತಿತ್ತನ್ರಿ? ಏನಾಗೈತ್ರಿ? TC ಡಬಲ್ ಐತ್ರಿ. ಅದರಿಂತ್ರ ಬೆಂಕಿ ಇವತ್ತು ಗಾಳಿ ಬಿಟ್ಟೈತ್ರಿ. ಕಂಟ್ರೋಲ್ ಬೆಂಕಿ ಕಂಟ್ರೋಲ್ ಆಗಲಿಲ್ಲ. ಬೆಂಕಿ ಕಂಟ್ರೋಲ್ ಆಗಲಿಲ್ಲ. ಫೈರ್ ಪಾರ್ಟಿ ತರಿಸಿದ್ದು ಸುಟ್ಟು ಅಷ್ಟೋದ್ರ ಸುಟ್ಟು ಹೋಗಿತ್ರಿ. ಮುಧೋಳ ಬರ್ಕೊಳ. ಎಷ್ಟು ಎಕರೆ? 10 ಎಕರೆ. ನಮ್ಮ ಅಣ್ಣಂದು 6 ಎಕರೆ ರೀ. ನಂದು 4 ಎಕರೆ. ಲೋಕನಗೌಡ ಪಾಟೀಲ್. ರೈತರು ಬಕೆಟ್ನಿಂದ ನೀರು ಎರಚಿ ಉಳಿದ ಕಬ್ಬಿನ ಗದ್ದೆ ರಕ್ಷಣೆ ಮಾಡಿದ್ದಾರೆ. ಕಟಾವಿಗೆ ಬಂದಿದ್ದ ಕಬ್ಬಿನ ಬೆಳೆ ಬೆಂಕಿ ಪಾಲಾಗಿದ್ದು ರೈತರನ್ನ ಚಿಂತೆಗೀಡು ಮಾಡಿದೆ. ಪ್ರವೀಣ್ ಹಡ್ಪದ್, KMM ಕನ್ನಡ ನ್ಯೂಸ್, ಬಾಗಲಕೋಟ್.